ಎಟಿಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ನಕಲಿ ವಿದ್ಯಾರ್ಥಿನಿಯರಿಂದ ಸುಳ್ಳು ಕೇಸ್ ದಾಖಲು ಹಿನ್ನೆಲೆಯಲ್ಲಿ ಚರ್ಚ್ನ ಪಾದ್ರಿ ರೆವರೆಂಟ್ ಶಾಂತಕುಮಾರ್ ಸೇರಿ 4 ಬಂಧಿಸಲಾಗಿದೆ. ಕೋಲಾರದಲ್ಲಿ ಇಟಿಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಇದರಲ್ಲಿ ಚರ್ಚ್ನ ಪಾದ್ರಿ ರೆವರೆಂಟ್ ಶಾಂತಕುಮಾರ್ ಸೇರಿ 4 ಬಂಧಿಸಲಾಗಿದೆ. ಕೋಲಾರ ಮಹಿಳಾ ಠಾಣೆ ಪೊಲೀಸರಿಂದ 4 ಬಂಧಿಸಲಾಗಿದೆ. ಲೆಕ್ಕಾಧಿಕಾರಿ ಜಾನ್ಸನ್ ಕುಂದರ್ ವಿರುದ್ಧ ಸುಳ್ಳು ದೂರನ್ನ ನೀಡಿದ್ರು. ನಕಲಿ ವಿದ್ಯಾರ್ಥಿನಿಯರು ಲೈಂಗಿಕ ಕಿರುಕುಳ ಕೇಸನ್ನ ದಾಖಲು ಮಾಡಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ. ನಕಲಿ ವಿದ್ಯಾರ್ಥಿನಿಯರಿಗೆ ಕುಮ್ಮಕ್ಕು ಕೊಟ್ಟಿದ್ದಂತ ಪಾದ್ರಿ ರೆವರೆಂಟ್ ಅರೆಸ್ಟ್ ಆಗಿದ್ದಾರೆ. ಸುಳ್ಳು ದೂರು ಕೊಟ್ಟಿದ್ದಂತ ಜೆನಿಫರ್, ಮಂಜು, ಹಾಸ್ಟೆಲ್ ವಾರ್ಡನ್ ಶೀಲಾ ಸುಳ್ಳು ಆರೋಪವನ್ನು ಮಾಡಿದ್ರು. ಸುಳ್ಳು ಆರೋಪ ಸಾಬೀತಾದಂತ ಹಿನ್ನೆಲೆಯಲ್ಲಿ ಪಾದ್ರಿ ಸೇರಿ 4 ಅರೆಸ್ಟ್ ಮಾಡಲಾಗಿದೆ. ಆಗಸ್ಟ್ 30ರಂದು ಇಟಿಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿ ಜಾನ್ಸನ್ ಕುಂದರ್ ವಿರುದ್ಧ ಲೈಂಗಿಕ ಕಿರುಕುಳ ಕೇಸ್ ದಾಖಲಾಗಿತ್ತು. ಈ ವೇಳೆ ನ್ಯಾಯಾಧೀಶರ ಎದುರು ನಕಲಿ ವಿದ್ಯಾರ್ಥಿನಿಯರಿಂದ ಹೇಳಿಕೆಯನ್ನ ದಾಖಲು ಮಾಡಿಸಲಾಗಿತ್ತು. ಜಾನ್ಸನ್ ಕುಂದರ್ ಪತ್ನಿ ಎಸ್ಪಿ ದೇವರಾಜ್ ಅವರಿಗೆ ಈ ಬಗ್ಗೆ ದೂರನ್ನ ನೀಡಿದ್ರು. ವಿಚಾರಣೆ ನಡೆಸಿದಂತ ಪೊಲೀಸರು ಸುಳ್ಳು ದೂರನ್ನ ನೀಡಿರುವಂತದ್ದನ್ನ ಪತ್ತೆ ಹಚ್ಚಿದ್ದಾರೆ. ಸದ್ಯ ಲೈಂಗಿಕ ಕಿರುಕುಳ ಆರೋಪದಿಂದ ಜಾನ್ಸನ್ ಕುಂದರ್ ಪಾರಾಗಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಘುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ರಘುರಾಜ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿ, ಏನು ಈ ಒಂದು ಕೋಲಾರದಲ್ಲಿರ್ತಕ್ಕಂಥ ಇಟಿಸಿಎಂ ಸಂಸ್ಥೆಯ ಒಂದು 100 ವರ್ಷ ಒಂದು ಇತಿಹಾಸ ಇರತಕ್ಕಂಥ ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಏನು ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಜಾನ್ಸನ್ ಕುಂದರ್ ವಿರುದ್ಧ ಕಳೆದ ತಿಂಗಳು ಏನು ಇಬ್ಬರು ಅಲ್ಲಿರ್ತಕ್ಕಂಥ ನರ್ಸಿಂಗ್ ವಿದ್ಯಾರ್ಥಿನಿಯರು ಏನಿದ್ರು ಅವರು ಕೋಲಾರ ಮಹಿಳಾ ಠಾಣೆಗೆ ತಮ್ಮ ದೂರನ್ನ ಕೊಡ್ಲಿಕ್ಕೆ ಏನ್ ಕಾರಣ? ಜಾನ್ಸನ್ ವಿರುದ್ಧ ಏನಾದ್ರು ದ್ವೇಷ ಇತ್ತ? ಇವ್ರಿಗೆ ಯಾವ ರೀತಿಯಾದಂತ ದ್ವೇಷ ಇತ್ತು? ಪೃಥ್ವಿ, ಏನು ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಮತ್ತೆ ಜಾನ್ಸನ್ ಅವ್ರ ಮಧ್ಯೆ ಸಾಕಷ್ಟು ಏನೋ ಒಂದು ಆರ್ಥಿಕ ವಿಚಾರವಾಗಿ ವೈಮನಸ್ಸು ಉಂಟಾಗಿತ್ತು. ಮತ್ತೆ ಜಾನ್ಸನ್ ಕುಂದರ್ ಅವ್ರ ಮೇಲೆ ಕೆಲವೊಂದು ಗಂಭೀರವಾದಂತಹ ಹಣ ದುರ್ಬಳಕೆ ಆರೋಪ ಕೂಡ ಕೇಳಿ ಬಂದಿತ್ತು. ಅವರನ್ನ ಏನು ಅವರ ಒಂದು ಟ್ರಸ್ಟ್ ಒಂದು ಸಂಸ್ಥೆಯಿಂದ ಕೈ ಬಿಡ್ಲಿಕ್ಕೆ ಈ ಒಂದು ಹುನ್ನಾರವನ್ನು ಮಾಡಿದ್ದಾರೆ ಅಂತ ಒಂದು ಆರೋಪಗಳನ್ನು ಕೇಳಿ ಬರ್ತಾ ಇದ್ವು. ಈ ಸಂಬಂಧಪಟ್ಟಂತೆ ಈಗ ಅಲ್ಲಿ ವಿದ್ಯಾರ್ಥಿನಿಯರು ಅಲ್ಲದೆ ಇರ್ತಕ್ಕಂಥವ್ರು ಇಬ್ಬರನ್ನ ಅವರೇ ಸೃಷ್ಟಿ ಮಾಡಿ ಅವ್ರ ಕೈಯಿಂದ ಕಂಪ್ಲೇಂಟ್ ಅನ್ನ ಕೊಡಿಸಿ ಈಗ ಒಂದು ಅವರನ್ನ ಒಂದು ಕಾನೂನಿನ ಒಂದು ಇದಕ್ಕೆ ಸಿಲುಕಿಸುವ ಒಂದು ಪ್ರಯತ್ನ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಈಗ ಜಾನ್ಸನ್ ಕುಂದರ್ ಅವ್ರ ಪತ್ನಿ ಏನಿದ್ದಾರೆ ಅವರು ಏನು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು. ತನಿಖೆ ಮಾಡಿ ಈಗ ಪೊಲೀಸರು ಈಗ ಸಂಬಂಧಪಟ್ಟಂತೆ ಈಗ ಅವರನ್ನ ನ್ಯಾಯಾಲಯಕ್ಕೂ ಕೂಡ ಹಾಜರು ಮಾಡಿದ್ದಾರೆ. ಇದೊಂದು ಸುಳ್ಳು ಕೇಸ್ ಅಂತಕ್ಕಂಥ ಒಂದು ಮಾಹಿತಿ ಈಗ ಪ್ರಾಥಮಿಕ ಹಂತದ ವಿಚಾರಣೆಯಲ್ಲಿ ತಿಳಿದು ಬಂದಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ರಘುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೋಲಾರದಲ್ಲಿ ಇಟಿಸಿಎಂ ಆಸ್ಪತ್ರೆ, ಒಂದು ಪ್ರಖ್ಯಾತ ಆಸ್ಪತ್ರೆ. ಆ ಒಂದು ಆಸ್ಪತ್ರೆಯಲ್ಲಿ ಒಬ್ಬರ ಅಂದ್ರೆ ಜಾನ್ಸನ್ ಅವರ ವಿರುದ್ಧ ಸುಳ್ಳು ದೂರನ್ನ ಕೊಡಲಾಗಿತ್ತು. ಲೈಂಗಿಕ ಕಿರುಕುಳ ಆರೋಪವನ್ನ ಮಾಡಲಾಗಿತ್ತು. ಇಟಿಸಿಎಂ ಆಸ್ಪತ್ರೆ ಲೆಕ್ಕಾಧಿಕಾರಿ ವಿರುದ್ಧ ನಕಲಿ ವಿದ್ಯಾರ್ಥಿನಿಯರಿಂದ ಸುಳ್ಳು ಕೇಸನ್ನ ಹಾಕಿಸಲಾಗಿತ್ತು. ಈಗ ಸಿಕ್ಕಾಕೊಂಡಿದ್ದಾರೆ ಸುಳ್ಳು ಕೇಸನ್ನ ಕೊಟ್ಟಂತವರು.